ಇರುವಾಗ ದಿನನಿತ್ಯ ರೈತರ ಆತ್ಮಹತ್ಯೆ ಸಮನೆ ಹೆಚ್ಚಾಗುತ್ತಿದೆ. ಇದನ್ನೆಲ್ಲ ಕಂಡು ನಮ್ಮಂತ ಬಡ ರೈತರು ಕೂಡ ನೇರ ಹಾಕಿಕೊಂಡು ಸಾವಿಗೆ ಶರಣಾಗಬೇಕೆನ್ನಿಸುತ್ತದೆ. ಸಾವಿಗೆ ಶರಣ ಎಂತ ಮಾತನಾಡುತ್ತಿರುವೆ ನಾನಿದು. ಮಳೆರಾಯ ಕೈಪಟ್ಟರೆ ಸಾವಿಗೆ ಶರಣಾಗಬೇಕೆ? ಸಾಲಕ್ಕೆ ಹೆದರಿ ನೇಣು ಹಾಕಿಕೊಳ್ಳುವವನು ಗಂಡಸವಲ್ಲ, ನಾಮಂತ. ದೇವರು ವಜ್ರಕಾಯವಂತಹ ದೇಹ ಕಟ್ಟಿದ್ದಾನೆ. ಈ ಊರಲ್ಲಿ ಆಗದಿದ್ದರೂ ಇನ್ನೊಂದು ಊರಿಗೆ ಹೋಗಿ ದುಡಿದು ಜೀವನ ಸಾಗಿಸೋಣ. ಶಂಕರ, ಎಲ್ಲಿ ಹೋಗಿ ದುಡಿದರೇನಪ್ಪ? ಹರಳಿರಲು ದುಡಿದರೆ ನಮ್ಮ ಹೊಟ್ಟೆ ಬಟ್ಟೆಗೆ ಮಾತ್ರ ಸಾಲುವುದಿಲ್ಲ. ಹೀಗಿರುವಾಗ ಸಾಲ ಹರಿದುಕೊಳ್ಳುವುದು ಹೇಗೋ ಶಂಕರ? ಅಣ್ಣ, ಸಾಲಕ್ಕೆ ಚಿಂತಿಸಿ ಸಣ್ಣಾಗಿ ಸೊರಗಬೇಡ. ನಮ್ಮ ಭಾರತ ದೇಶವೇ ಸಾಲದಲ್ಲಿ ಸಿಲುಕಿರುವಾಗ ಇನ್ನು ನಮ್ಮ ಬಡ ರೈತರು ಸಾಲ ಮಾಡುವುದು ತಪ್ಪೇ? ಸಾಲ ಮಾಡಿದವನು ಹರಿದು ಸಾಯಲಿಲ್ಲ. ಕೈಯಲ್ಲಿ ಚೀಲ ಹಿಡಿದುಕೊಂಡು ಬಂದಿದೆಯಲ್ಲ, ಅಂದ್ರೆ ಈ ನಿನ್ನ ತಂಗಿ ಏನಾದ್ರೂ ಗಿಫ್ಟ್ ತಂದಿದೆಯೇನೋ? ನಿನಗಾಗಿ ತಂದಿರುವುದು. ಶಂಕರ, ಏನು ತಂದಿರೋ ತಂಗಿಗೆ? ಒಬ್ಬರೇ ಹೆಣ್ಣು ಮಕ್ಕಳಿದ್ದರೆ ಅವಳಿಗೆ ಹೊಸ ಸೀರೆಯನ್ನು ತಂದಿರಿಸಿ ಅವಳ ಮನಸ್ಸನ್ನು ಆನಂದಪಡಿಸಬೇಕಂತೆ. ಅದಕ್ಕೆ ಊರಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳಿಗೂ ಸೀರೆ ಮಾಡಿದರು. ನಾವು ಕೂಡ ನಮ್ಮ ತಂಗಿಗೆ ಹೊಸ ಒಂದು ಸೀರೆಯನ್ನು ತಂದು ಕೊಟ್ಟೆ ಈ ತಂಗಿಗಾಗಿ. ಹೋಗೋಣ. ನಿನ್ನ ಮಗನ ಹೆಂಡತಿ ಅಂತ ಈ ರೀತಿ ಮಾತನಾಡಿದ್ರೆ ನನಗೆ ತುಂಬಾ ನಾಚಿಕೆ ಆಗ್ತಾ ಇದೆ. ಅಣ್ಣ, ಈ ಸೀರೆಯನ್ನು ಏಕೆ ತರೋದಕ್ಕೆ ಹೋಗಿದೆಯಾ ಈ ನಿನ್ನ ತಂಗಿಗೋಸ್ಕರ? ನೋಡೋಣ, ಈ ಸೀರೆ ತರುವುದರ ಬದಲಾಗಿ ಮನೆಗೆ ರೇಸಿ ತಂದಿದ್ದರೆ ಒಂದೇ ಒಂದು ವಾರ ನಮ್ಮ ಹೊಟ್ಟೆ ತುಂಬ್ತಿತ್ತಣ್ಣ, ನಮ್ಮ ಹೊಟ್ಟೆ ತುಂಬ್ತಿತ್ತು. ನಿನ್ನ ಸಂತೋಷಕ್ಕಿಂತ ಹೊಟ್ಟೆಗೆ ಅನ್ನ ಹಾಕಿಕೊಳ್ಳುವುದು ಹೆಚ್ಚಿದೆ. ನೋಡಮ್ಮ, ಹೊಟ್ಟೆಗೆ ಇರದಿದ್ದರೂ ಈ ಸಮಾಜಕ್ಕೆ ಗೊತ್ತಾಗುವುದಿಲ್ಲ. ಅದೇ ಒಂದು ಹೆಣ್ಣಿಗೆ ಮಾಡುವ ಸಂಪ್ರದಾಯ ಮಾಡದಿದ್ದರೆ ಈ ಸಮಾಜ ಏನೆಂದು ಕರೆಯುತ್ತದೆ ಗೊತ್ತೇನಮ್ಮ? ಇಬ್ಬರು ಅಣ್ಣಂದಿರು ಇದ್ದರೂ ಕೂಡ ತಂಗಿಗೆ ಒಂದು ಹೊಸ ಸೀರೆಯನ್ನು ತಂದು ಉಡಿಸದ ಕಿಮ್ಮತ್ತಿಲ್ಲದ ನಾಮರ್ದರು ಎಂದು ಕೇಕೆ ಹಾಕಿ ನಡ್ತಾರಮ್ಮ. ಅಣ್ಣ, ಈ ನಿನ್ನ ಸಮಾಜ ಹೇಗಿದ್ರು ಒಂದು ಬಿರುದು ಕೊಡ್ತಾ ಇದೆ. ನಾವು ಉಪವಾಸ ಇದ್ದೇವೆ, ನಮಗೆ ಹೊಟ್ಟಿಗೆ ಅನ್ನ ಇಲ್ಲ ಅಂದ್ರೆ ತಂದು ಹಾಕ್ತಾ ಇದೆಯಲ್ಲ ನಾಯಿ ನಿನ್ನ ಸಮಾಜ. ಸಮಾಜದ ಮಾತಿಗೆ ಎಂದಿಗೂ ನಾವು ಕಿವಿ ಕೊಡಬಾರ್ದು. ಯಾಕೆಂದ್ರೆ ನಮಗೆ ಇಲ್ಲದೆ ಯಾರು ನೋಡುವುದಿಲ್ಲ ಈ ಸಮಾಜದಲ್ಲಿ. ಅಂದಾಗ ನೀವಿಬ್ರು ನನಗೆ ಏನು ಕಡಿಮೆ ಮಾಡಿದ್ದೀರ? ನಾ ಏನು ಕಡಿಮೆ ಮಾಡಿದ್ದೀರ? ಅಣ್ಣ, ನೀವಿಬ್ರು ನನಗೆ ಬಂಗಾರದಂತ ಅಣ್ಣಂದಿರು, ಆದ್ರೆ ನೀವಿಬ್ರು ನನಗೆ ಎರಡು ಕಣ್ಣುಗಳಿದ್ದಂತ ನಾಯಿ. ನೋಡಮ್ಮ ತಂಗಿ, ಇವೆರಡು ಕಣ್ಣುಗಳಿಗೆ ಯಾವ ಕಳಂಕ ಬರದಂತೆ ನೋಡಿಕೊಂಡು ಹೋಗುವುದು ನಿನ್ನ ಕರ್ತವ್ಯಮ್ಮ. ಶ್ರೀಮಂತ ವರವನ್ನು ನೋಡಿ ನಿನ್ನ ಮದುವೆ ಮಾಡಿ ಸುಖದ ಸುಪ್ಪತ್ತಿಗೆ ಸ್ವಪಾನದಲ್ಲಿ ತೂಗಾಡುವಂತ ಮಾಡುವುದು ಈ ನಿನ್ನ ಅಣ್ಣಂದಿರ ಕರ್ತವ್ಯ. ಮಾತಿದ್ರೆ ಸಾಕು, ಮದುವೆ ಅಂತ ಬೇಗ ಮದುವೆ ಮಾಡಿ ಕಳಿಸ್ಬೇಕಂತ ನಿರ್ಧಾರ ಮಾಡಿದ್ದೀರ. ಇಲ್ಲನಾ, ನಾನು ಬೇಗ ಮದುವೆ ಆಗಿ ಹೋಗೋದಿಲ್ಲಪ್ಪ. ನೋಡಿಯಮ್ಮ, ಊಟವನ್ನು ಮಾಡಿ ಮುಂದೆ ಕಾರ್ಯವನ್ನು ಮಾಡು. ಮತ್ತೆ ಬಾಣ ಅಣ್ಣ, ಊಟ ಮಾಡುವುದಕ್ಕಿಂತ ಮುಂಚೆ ಈ ನನ್ನ ತಂಗಿ
ಓ ಬಂಗಾರದ ಸೀರೆ